ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಿಮ್ಮೆಲ್ರಿಗೂ ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯ ಈ ಬೈಟ್ ಕೊಡುವ, ಇದಕ್ಕೊಂದು ಪ್ರತಿಕ್ರಿಯೆ ಕೊಡುವಂತ ಈ ಒಂದು ಮಾಧ್ಯಮದ ಸುದ್ದಿಗೋಷ್ಠಿಗೆ ತಮ್ಮೆಲ್ರಿಗೂ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ಆಗಿದ್ದೇನು ಅಂತಂದ್ರೆ, ಮೊನ್ನೆ ಇದೇ ಜಾಗದ ಮೇಲ್ಭಾಗ ದಂಡೆ ಮೇಲೆ ನಾವು ನಿಂತ್ಕೊಂಡು ಪ್ರೆಸ್ ಮೀಟ್ ಅನ್ನ ಮಾಡಿ ಈ ಜಾಗ ಏನು ಒತ್ತುವರಿ ಆಗಿದೆ ಅಂತ ನಾವೇನು ಹೇಳಿದ್ವಿ, ಈ ಜಾಗದಲ್ಲಿ ಏನು ಕಾಂಪೌಂಡ್ ಹಾಕಿದ್ರು ಆ ಕಾಂಪೌಂಡ್ ಅನ್ನ ತೆರವು ಮಾಡಬೇಕು 24 ಗಂಟೆ ಕಾಲ ಅಥವಾ ಶಿವರಾತ್ರಿಯ ಒಳಗಡೆ, ಇಲ್ಲ ಅಂತ ಹೇಳಿದ್ರೆ 48 ಗಂಟೆ ಕಾಲ ಆದ್ಮೇಲೆ ನಾವು ತೆರವು ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ಥಳೀಯ ನಿವಾಸಿಗಳ ಎಲ್ಲರ ಈ ಅಸೋಸಿಯೇಷನ್ನಿನ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲರ ಜೊತೆನೂ ವಿಶೇಷವಾಗಿ ಮಹಿಳೆಯರು ನಮ್ಮ ಜೊತೆ ಬಂದು ನಿಂತಿದ್ದಾರೆ. ಇವತ್ತು ಅವರೆಲ್ಲರ ಬೆಂಬಲದೊಂದಿಗೆ ನಾವು ಇವತ್ತು ತೆಗಿತೀವಿ ಅಂತ ಹೇಳಿದ್ವಿ. ಆದ್ರೆ ಇವತ್ತು ಬಹಳ ಸಂತೋಷ ಆಗ್ತಿರೋದು, ಅಥವಾ ಮಾಧ್ಯಮದವರ ಏನು ಇದಕ್ಕೆ ಕೊಟ್ಟಂತ ಪ್ರಚಾರ ಏನಿದೆ, ಒತ್ತುವರಿಗೆ ಮಾಧ್ಯಮದವ್ರು ನೀವೇನ್ ಸಹಕಾರ ಮಾಡಿದ್ರೆ, ನೀವೇನು ಪ್ರಕಟ ಮಾಡಿದ್ರೆ ಆ ಎಲ್ಲದರ ಗಮನಿಸ್ಕೊಂಡು ಇವತ್ತು ಜಿಲ್ಲಾಡಳಿತ ಈ ಭಾಗದಲ್ಲಿ ಕಾಂಪೌಂಡ್ ಅನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದೆ. ಹಾಗಾಗಿ ಅಧಿಕಾರಿಗಳಿಗೆ ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕೆ ಅಂತ ಅಂದ್ರೆ, ಇವತ್ತು ನಾವು ಮೊನ್ನೆ ಈ ದಂಡೆಯ ಮೇಲ್ಗಡೆ ನಿಂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಇವತ್ತು ಯಾವುದೋ ಅವರು ಅತಿಕ್ರಮ ಪ್ರವೇಶ ಮಾಡಬಾರ್ದು, ಮಾಡಿದ್ರೆ ನಿಮಗೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಇದೆ ಅಂತ ಏನು ಬೋರ್ಡ್ ಅನ್ನ ಹಾಕಿದ್ದಂತ ಜಾಗದಲ್ಲಿ ಇವತ್ತು ನಾವು ನಿಂತ್ಕೊಂಡು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮಗ್ ಚೆನ್ನಾಗಿ ಗೊತ್ತಿದ್ದು ಅತಿಕ್ರಮ ಪ್ರವೇಶದ ಜಾಗ. ಆದರೂ ಯಾವ್ಯಾವ್ದೋ ರಿಟ್ ಪಿಟಿಷನ್ ನಂಬರ್ಗಳನ್ನ ಹಾಕೊಂಡು ಸಾರ್ವಜನಿಕರಿಗೆ ಅಥವಾ ಅಧಿಕಾರಿಗಳಿಗೆ ಬೆದರಿಸುವಂತ ದೊಡ್ಡ 2 ಬೋರ್ಡ್ಗಳನ್ನ ಇಲ್ಲಿ ಅದನ್ನ ನಿಲ್ಸಿದ್ರು. ನಿನ್ನೆ ದಿವಸ ಬೆಳಿಗ್ಗೆ, ಮೊನ್ನೆ ಅಂದ್ರೆ ಶಿವರಾತ್ರಿ ಇನ್ನೊಂದು ದಿವಸ ಅಂದ್ರೆ ಶನಿವಾರ, ಜಿಲ್ಲಾಡಳಿತ ಬಂದು ಯಾವುದು ನೀವು ಇದನ್ನ ನಾವು ಅತಿಕ್ರಮ ಪ್ರವೇಶ ಮಾಡಿದ್ರೆ ನಿಮಗೆ ಶಿಕ್ಷೆಗೆ ಒಳಪಡಿಸ್ತೀವಿ ಎನ್ನುವಂತ ಮೊದಲನೇ ಆ ಬೋರ್ಡ್ ಅನ್ನ ತೆಗೆದು ಉರುಳಿಸಿರುವಂತ ಕೆಲಸವನ್ನ, ವಿಡಿಯೋವನ್ನ ನಾವು ನೋಡಿದ್ವಿ. ಅಂದ್ರೆ ಯಾವ್ದು ಅತಿಕ್ರಮ ಪ್ರವೇಶ ಅಂತ ಹೆದರಿಸೋಕೆ ಮಾಡಿದ್ರ ಆ ಜಾಗದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದೀವಿ. ಅಧಿಕಾರಿಗಳಿಗೆ ನೀವು ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ರೆ, ಕಾನೂನನ್ನ ನೀವು ಮಾಡ್ಕೊಂಡು ಹೋಗಿ ಅಧಿಕಾರಿಗಳು ಏನ್ ಬೇಕಾದ್ರೂ 24 ಗಂಟೆ ಕಾಲದಲ್ಲಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿ ನಾವು ಇಟ್ಕೋಬಹುದು. 15 ದಿವಸದಿಂದ ಕೊಟ್ಟಂತ ಕಂಪ್ಲೇಂಟ್ಗೆ, 15 ದಿವಸದಿಂದ ನಾವು ಕೊಟ್ಟಂತ ಎಚ್ಚರಿಕೆಗೆ ಮಣಿಯದ ಸರ್ಕಾರ, ಜಿಲ್ಲಾಡಳಿತ ಇವತ್ತು ಯಾವಾಗ ಸಾರ್ವಜನಿಕರ ಆಕ್ರೋಶಕ್ಕೆ ಬಂತು, 48 ಗಂಟೆ ಕಾಲ ಅಂತ ಏನ್ ಕೊಟ್ಟಿದ್ವಿ, ಇದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಸುದ್ದಿ ಆಗಿದ್ದರ ಕಾರಣಕ್ಕೆ, ನೀವೆಲ್ಲರೂ ಕೊಟ್ಟ ಮಾಧ್ಯಮದ ಪ್ರಚಾರದ ಕಾರಣಕ್ಕೆ ಇವತ್ತು ಇಲಾಖೆ ಮತ್ತೆ ಜಿಲ್ಲಾಡಳಿತ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಮೈಸೂರಿನಲ್ಲಿ ಕೆರೆ ಸಂರಕ್ಷಣೆಯ ಈ ಭಾಗ ಏನಿದೆ ಇದರ ಕಾಂಪೌಂಡ್ ಅನ್ನ ತೆಗ್ದಿದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಅಧಿಕಾರಿಗಳಿಗೆ ಅವರೇ ಕೆಲಸ ಮಾಡುವಂಗೆ ನೀವು ಫ್ರೀ ಹ್ಯಾಂಡ್ ನ ಕೊಡಿ, ಅವ್ರಿಗೆ ಸ್ವಲ್ಪ ಫ್ರೀ ಬಿಡಿ. ಅವ್ರು ಮಾಡ್ತಾರೆ, ಅವರು ತಪ್ಪು ಮಾಡಿದಾಗ ಮಾತ್ರ ನಾವು ಅವರ ಮೇಲೆ ನಾವು ದಾಳಿ ಮಾಡ್ಬೇಕೇ ವಿನಃ ನಾವೇ ತಪ್ಪು ಮಾಡಕ್ಕೆ, ಅವ್ರಿಗೆ ತಪ್ಪು ಮಾಡಿದ್ರೆ ಕಣ್ಮುಚ್ಕೊಂಡ್ ಕೂತ್ಕೋ, ನೀನ್ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ದರ ಕಾರಣಕ್ಕೆ ನನಗನ್ಸುತ್ತೆ ಇವತ್ತಿನವರೆಗೆ ಅದು 15-20 ದಿವಸ ಕಾಂಪೌಂಡ್ ಇಲ್ಲಿ ಇದ್ದಿದ್ದನ್ನು ಗಮನಿಸ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇದೊಂದು ಸ್ಯಾಂಪಲ್, ಇದು ನಮ್ ಕಣ್ಣಿಗೆ ಬಿದ್ದಿರೋದು. ಆ ರೀತಿಯಲ್ಲಿ ಮೊನ್ನೆ ನಂಜನಗೂಡಿನ ರಸ್ತೆಯಲ್ಲಿ ಇರುವಂತ ಗಣಪತಿ ಆಶ್ರಮದ ಹತ್ರ, JSS ಕಾಲೇಜ್ ಹತ್ರ, ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ಜಾಗವನ್ನು ತೆರವುಗೊಳಿಸಿದಿರಿ. ತೆರವುಗೊಳಿಸಿದಷ್ಟೇ ಕೆಲಸನ ನಿಮ್ದು. ಹಂಗಾದ್ರೆ ಅತಿಕ್ರಮ ಮಾಡಿದವ್ರಿಗೆ ಏನ್ ಶಿಕ್ಷೆ? ಹಂಗಾದ್ರೆ ಅಲ್ಲಿ ಯಾವನು ಅತಿಕ್ರಮ ಮಾಡಿದ್ದ, ಅಲ್ಲಿ ಯಾವನು ಸೈಕಲ್ ಸ್ಟ್ಯಾಂಡ್, ಸ್ಕೂಟರ್ ಸ್ಟ್ಯಾಂಡ್ ಇಟ್ಕೊಂಡಿದ್ದ, ಅವನ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸನ್ನ ದಾಖಲಿಸಿದೀರಾ? ಅವನನ್ನ ಒಳಗಾಕಿದೀರಾ? ಈ ಜಾಗದಲ್ಲೂ ಇದನ್ನ ಯಾವನ ಕಾಂಪೌಂಡ್ ಹಾಕೊಂಡಿದ್ನಲ್ಲ, ಉರುಳಿಸಿದಷ್ಟೇ ನಿಮ್ ಕೆಲ್ಸನ? ಹಂಗಾರೆ ಅದೇ ವೀರಾವೇಶನ? ನೀವ್ ಈ ಕೆಲಸವನ್ನ ಮಾಡಿದಿರಿ. ಆದ್ರೆ ಯಾರು ಅತಿಕ್ರಮ ಪ್ರವೇಶವನ್ನ ಮಾಡಿದ್ರು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಿ
ಬಂಧಿಸಿ ಒಳಗಾಕ್ಬೇಕು ಅಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೋತೀನಿ. ಯಾಕೆಂತ ಹೇಳಿದ್ರೆ ಶಿಕ್ಷೆ ಏನಾದ್ರು ಕೊಡ್ಲೇಬೇಕು. ನಾವು ತಪ್ಪು ಮಾಡಿದವನು ನಾನ್ ಕಾಂಪೌಂಡ್ ಹಾಕೋತೀನಿ ಬಿಟ್ಬಿಡ್ತೀನಿ ಆಮೇಲೆ ಪರವಾಗಿಲ್ಲ ಅಂದ್ರೆ ಇವೆಲ್ಲ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂರಿಸಿದ್ರು. ನಿಮ್ದು ಜಾಗನೇ ಅಲ್ಲ, ನೀವ್ಯಾಕೆ ಸೆಕ್ಯೂರಿಟಿ ಹಾಕಿದಿರಿ? ಆಯ್ತು ಹಾಕಿದಿರಿ, ನಮ್ ಜಾಗ ರಕ್ಷಣೆ ಅಂತ ಅನ್ಕೊಳ್ಳೋಣ. ಆದ್ರೆ ಯಾರು ಕಾಂಪೌಂಡ್ ಅನ್ನ ಹಾಕಿದ್ದ, ಇವತ್ ಯಾರು ಅವನು ಅಂತ ಬೋರ್ಡ್ ನೆಟ್ಕೊಂಡಿದ್ದ, ಅವನ ಮೇಲೆ ಕ್ರಿಮಿನಲ್ ಕೇಸನ್ನ ಮೈಸೂರಿನ ತಹಶೀಲ್ದಾರರು ಮುಂದಿನ 24 ಗಂಟೆ ಒಳಗಾಗಿ ಅವನ ಮೇಲೆ ಕೇಸನ್ನ ದಾಖಲಿಸಬೇಕು. ನೀವೇ ಕೊಡಬೇಕು. ಇಂಥ ಜಾಗದಲ್ಲಿ ಇಂಥವನು ಅತಿಕ್ರಮಣ ಮಾಡ್ಕೊಂಡಿದ್ದ, ನಾ ತೆರವು ಮಾಡಿದ್ದೀನಿ, ಅದರ ಚಾರ್ಜ್ ಇಷ್ಟ ಆಗಿದೆ, ಅದರದ ವಸೂಲಾತಿಯನ್ನು ಮಾಡಿಕೊಂಡು ಅವನ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೀನಿ. ಒಂದು ಇದು, ಇನ್ನೊಂದು ನಂಜನಗೂಡು ರೋಡಿನ ಎರಡೂ ಕಡೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡಿದ್ದಾನೆ ಸರ್ಕಾರಿ ಜಾಗದಲ್ಲಿ. ಇಲಾಖೆಗೆ ಅಲಾಟ್ ಆಗಿದ್ದ ಜಾಗದಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡವನ್ ಯಾರು, ಅವನ್ ಯಾರು ಅನ್ನೋದನ್ನ ಹುಡುಕಿ ಅವನ ಮೇಲೂ ಮಾಡಬೇಕು. ಈ ಜಾಗದ ಮೇಲೂ ತಗೊಂಡವನ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು ಅನ್ನುವಂತ ಆಗ್ರಹವನ್ನ ತಮ್ಮೆದುರುಗಡೆ ಮಾಡ್ತಾ ಇದ್ದೀನಿ ಬಂಧುಗಳ. ಇವತ್ತು ಜಿಲ್ಲಾಡಳಿತ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದೆ, ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಎರಡನೇದು, ಈ ಜಾಗವನ್ನ ಸರ್ಕಾರದ ಖರ್ಚಲ್ಲಿ ತೆರವು ಮಾಡಿದ್ರೆ, ನೆನ್ನೆ ಅವನೇ ತೆಗೆದುಕೊಂಡು ಹೋಗಿದಾನೋ ನೀವು ಮಾಡಿದಿರ ಗೊತ್ತಿಲ್ಲ ನನಗೆ. ಈಗ ಅದರ ಖರ್ಚು, ಇದಕ್ಕಾದಂತ ನಷ್ಟ, ಸರ್ಕಾರಕ್ಕೆ ಒಂದು ಇಮೇಜ್ ಹೋಯ್ತು. ಆ ಇಮೇಜ್ ಬೆಲೆ ಕಟ್ಟೋರು ಯಾರು? ನಾವೆಲ್ಲರೂ ಸರ್ಕಾರದ ಅಧಿಕಾರಿನ ಸರ್ಕಾರವನ್ನ ಬೈದಿದೀವಿ. ಸರ್ಕಾರಕ್ಕೆ ಒಂದು ಇಮೇಜು ಲಾಸ್ ಆಗಿದೆಯಲ್ಲ, ಆ ಇಮೇಜಿನ್ಗಾದ್ರೂ ಅವರು ದಂಡ ಕಟ್ಟಿಸ್ಕೋಬೇಕಲ್ಲ. ಕಟ್ಟಿಸ್ಕೊಳ್ಳುವ ಮುಖಾಂತರ ಇದಕ್ಕೆ ಈ ತರದ ದುಷ್ಟಶಕ್ತಿಗಳಿಗೆ ಕಡಿವಾಣ ಹಾಕ್ಬೇಕು, ಎಚ್ಚರಿಕೆ ಆಗಬೇಕು. ಮೈಸೂರಿನ ಆಡಳಿತ ಅಂದ್ರೆ 1 ಇಂಚು ಸರ್ಕಾರದ ಭೂಮಿಯನ್ನು ಆಕ್ರಮಿಸ್ಕೊಳ್ಳಕ್ ಬಿಡೋದಿಲ್ಲ ಅನ್ನುವಂತ ಸಂದೇಶವನ್ನ ರವಾನಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಜಿಲ್ಲಾಡಳಿತಕ್ಕೆ ಮಾರ್ಗದರ್ಶನ ಮಾಡಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ವಿಶೇಷವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂತ ಸುದ್ದಿ ನನ್ನ ಕಿವಿಗೆ ಬಂದಿದೆ. ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನ ಈ ಜಾಗವನ್ನ ಉಳಿಸಿದ್ದಕ್ಕೆ ನಾನು ಅವರೆಲ್ಲರಿಗೂ ಮಾಡ್ಕೋತೀನಿ. ಮತ್ತೆ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನ ಮಾಧ್ಯಮದವರೆಗೂ ಹೇಳ್ತೀನಿ. ಇಲ್ಲಿ ಬರೋ ಪ್ರಶ್ನೆ ಏನು ಅಂತಂದ್ರೆ, ಅದಕ್ಕೆ ಹೇಳಿದ್ವಿ, ನಾವು ಕ್ರಿಮಿನಲ್ ಕೇಸನ್ನ ದಾಖಲಿಸದೆ ಹೋದ್ರೆ, ನಾವು ಅವನಿಗೆ ಜೈಲು ತೋರಿಸ್ಲಿಲ್ಲ ಅಂದ್ರೆ ಇದು ಮರುಕಳಿಸ್ತಾನೆ ಇರುತ್ತೆ. ಇವತ್ತಿದು ನಾಳೆ ಮತ್ತೊಂದು ಜಾಗ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ನನಗೆ 2 ಪ್ರಕರಣಗಳು ಗಮನಕ್ಕೆ ಬಂದಿತ್ತು. ಅದು ನನಗೆ ಆಕ್ಚುಲಿ ನಂಜನಗೂಡು ರೋಡ್ ನನ್ ಗಮನಕ್ಕೆ ಬಂದಿರ್ಲಿಲ್ಲ, ಮಾಧ್ಯಮದ ಮುಖಾಂತರನೇ ಗೊತ್ತಾಗಿದೆ. ಮಾಧ್ಯಮದವರೇ ಹುಡುಕಿರೋದು. ಹಾಗಾಗಿ ನಾನು ಮೊನ್ನೆನೂ ನಿಮ್ಮನ್ನೆಲ್ಲರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅನ್ನೋದು ಮುಂದುವರಿಲೇಬೇಕು. ಯಾಕೆಂತ ಹೇಳಿದ್ರೆ ಸರ್ಕಾರಿ ಭೂಮಿ, ಸರ್ಕಾರಿ ಜಾಗವನ್ನ ವಶಪಡಿಸ್ಕೋತಾ ಅಂದ್ರೆ ಅತಿಕ್ರಮಣ ಮಾಡ್ತಾ ಇದ್ದಾರೆ. ಇದಕ್ಕೆ ತಾವ್ ಹೇಳ್ದಂಗೆ ಇನ್ ಮುಂದಕ್ಕೆ ಸರಿ ಹೋಗ್ಬೇಕು ಅಂದ್ರೆ, ಭಯ ಬರಬೇಕು ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು. ಆಗಿರುವ ಮೊತ್ತವನ್ನ ಅವರಿಂದ ವಸೂಲು ಮಾಡಬೇಕು. ಇದಕ್ಕಾಗಿ ತಹಶೀಲ್ದಾರ್ಗೆ ಆಗ್ರಹ ಮಾಡ್ತಾ ಇದ್ದೀನಿ, ಮುಂದಿನ 24 ಗಂಟೆಗೊಳಗೆ ದಯಮಾಡಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಕೊಟ್ಟು FIR ಮಾಡಿಸಿ ಅನ್ನುವಂತ ಆಗ್ರಹವನ್ನ ಮಾಡ್ಕೊತಾ ಇದ್ದೀನಿ.